ಸರ್ಕಾರಿ ಸೌಲಭ್ಯಗಳು ಸಿಗದೆ ಪರದಾಡುತ್ತಿರುವ ವೃದ್ಧೆ ಪಡಿತರ ಚೀಟಿಯಲ್ಲಿ ಬೇರೆ ವ್ಯಕ್ತಿಗಳಿಗೆ ಸೇರಿಸಿ ವೃದ್ಧೆಗೆ ಮೋಸ ಮಾಡಿದ ಅಧಿಕಾರಿಗಳು. ಪಿಂಚಣಿ ಹಣ ಬಾರದೆ ತೂಟಕ್ಕೆ ಅಂಗಲಾಚುವ ದುಸ್ಥಿತಿ. ಮುರುಗಮಲ್ಲ ಗ್ರಾಮದ ಝೈಬುನ್ನೇಸ್ಗೆ ಮೋಸ ಮಾಡಿದ ಡಿಪೋ ಮಾಲೀಕರು. ತಾಲೂಕಿನ ಮುರುಗಮಲ್ಲ ಗ್ರಾಮದ ನಿವಾಸಿ ಝೈಬುನ್ನೇಸ್ಕೋ ಲೇಟ್ ಮಹಮ್ಮದ್ ಸಾಬಿ ಎಂಬುವರಿಗೆ 75 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದ್ದು ಓಡಾಡಲು ಆಗುತ್ತಿಲ್ಲ. ಊರುಗೋಲಿನ ಸಹಾಯದಲ್ಲಿ ನಿಂತರೂ ಮತ್ತೆ ಕೂರಕ್ಕಾಗಲ್ಲ. ಇಂತಹ ದಾರುಣ ಬದುಕಿನಲ್ಲಿ ನೊಂದು ಬೆಂದ ವೃದ್ಧೆ ಜೀವನದಲ್ಲಿ ಪಡಿತರ ವಿತರಿಸುವ ಡಿಪೋ ಮಾಲೀಕರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಚೆಲ್ಲಾಟ ಆಡುತ್ತಿದ್ದಾರೆ. ಅಸಡ್ಡೆ ಮತ್ತು ಬೇಜವಾಬ್ದಾರಿತನದಿಂದ ಮಾಡಿರುವ ಪಿಂಚಣಿ ಹಣ ಬಾರದೆ ತುತ್ತೂಟಕ್ಕೆ ಅಂಗಲಾಚುವ ದುಸ್ಥಿತಿ ಒಂದೆಡೆಯಾದರೆ ಮತ್ತೊಂದೆಡೆ ಅನಾರೋಗ್ಯದ ಹಿನ್ನೆಲೆ ಔಷಧಿ ಖರೀದಿಸಲು 1 ರೂಪಾಯಿಗೂ ಕಷ್ಟ ಬಂದಿರುವುದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದೆ. ಬಡ ಕುಟುಂಬದ ಆಕೆಗೆ ಜಮೀನಿಲ್ಲ. ಇದ್ದ ಒಬ್ಬ ಗಂಡು ಮಗು 5 ವರ್ಷಗಳ ಹಿಂದೆ ಮೃತಪಟ್ಟಿದ್ದು, ಇದರ ನಡುವೆ ಬದುಕು ಸಾಗಿಸಲು ಹಲವಾರು ವರ್ಷಗಳಿಂದ ಸರ್ಕಾರ ನೀಡುತ್ತಿದ್ದ ಪಿಂಚಣಿ ಹಣವನ್ನ ನಂಬಿಕೊಂಡಿದ್ದ ಝೈಬುನ್ನೇಸ್ ಅವರಿಗೆ ಇತ್ತೀಚೆಗೆ ಅಧಿಕಾರಿಗಳು ಮಾಡಿರುವ ಎಡವಟ್ಟಿನಿಂದ ಅವರ ಜೀವನ ಒದ್ದಾಡುವಂತಾಗಿದ್ದು, ಸುಮಾರು ವರ್ಷಗಳಿಂದ ಬರುತ್ತಿದ್ದ 1200 ರೂಪಾಯಿ ಪಿಂಚಣಿ ಕಳೆದ 9 ತಿಂಗಳುಗಳಿಂದ ಬರುತ್ತಿಲ್ಲ. ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದ ಅಕ್ಕಿಯೂ ಸಿಗ್ತಿಲ್ಲ. ಅರ್ಧದಷ್ಟು ನೀಡುವ ಸಹಾಯಧನವೂ ಬಂದಿಲ್ಲ ಎಂಬ ನೋವಿನ ಹುಣ್ಣಿಗೆ ಮುಲಾಮು ಹಚ್ಚುವ ಕೆಲಸ ಮಾಡದ ಹಿನ್ನೆಲೆಯಲ್ಲಿ ಅವರ ಬದುಕು ಆಕ್ರಂದನದಿಂದ ಕೂಡಿದೆ. ಇವರಿಗೆ ಇದ್ದ ಪಡಿತರ ಕಾರ್ಡ್ನಲ್ಲಿ ತಿಂಗಳಿಗೊಮ್ಮೆ ಪಡಿತರ ಬರುತ್ತಿತ್ತು. ಕಳೆದ 2-3 ವರ್ಷಗಳಿಂದ ಅದು ಬಾರದಂತಾಗಿದೆ. ಯಾಕೆಂದ್ರೆ ಡಿಪೋ ಮಾಲೀಕರು ಅವರ ಬೆರಳಚ್ಚು ಬರುತ್ತಿಲ್ಲ ಎಂದು ಪ್ರತಿ ಬಾರಿಯೂ ವಾಪಸ್ ಕಳಿಸಿದ್ದಾರೆ ಎಂದು ಆಕೆ ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇತ್ತೀಚೆಗೆ ಝೈಬುನ್ನೇಸ್ ಅವರ ಹೆಸರಿನಲ್ಲಿ ಇದ್ದ ಪಡಿತರ ಚೀಟಿಯಲ್ಲಿ ಡಿಪೋ ಮಾಲೀಕರು ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇರೆ 4 ಜನ ವ್ಯಕ್ತಿಗಳನ್ನ ಸೇರಿಸಿ ಅದರಿಂದ ಬರುವ ಪಡಿತರ ಹಾಗೂ ಸರ್ಕಾರಿ ಸೌಲಭ್ಯಗಳು ಮೋಸ ಮಾಡಿದವರೇ ಪಡೆದು ಆಕೆಗೆ ಮೋಸ ಮಾಡಿದ್ದಾರೆ ಎಂದು ಆಕೆಯ ಮೊಮ್ಮಗ ತಯೂಬ್ ಪಾಷಾ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಝೈಬುನ್ನೇಸ್ ಅವರು ಕೆಲ ದಿನಗಳ ಹಿಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದು, ಅವರ ಮೊಮ್ಮಗ ಚಿಕಿತ್ಸೆ ಕೊಡಿಸಲು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅಲ್ಲಿ ಪಡಿತರ ಕಾರ್ಡ್ ಜೆರಾಕ್ಸ್ ಕೇಳಿದ್ದಾರೆ. ಆಕೆಯ ಪಡಿತರ ಕಾರ್ಡ್ನಲ್ಲಿ ಹಳೆ ಸಂಖ್ಯೆ ಇದ್ದ ಕಾರಣ ಸಂಖ್ಯೆಯ ಸಿಬ್ಬಂದಿ ಹೊಸ ಪಡಿತರ ಕಾರ್ಡ್ ನಂಬರ್ ಹಾಕಿಸಿಕೊಂಡು ಬರಲು ಹೇಳಿದಾಗ ಆ ವೇಳೆ ಅವರ ಮೊಮ್ಮಗ ಹೊಸ ಪಡಿತರ ಕಾರ್ಡ್ ನಂಬರ್ ಕಳುಹಿಸಿಕೊಂಡು ಬರಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಚೇರಿಗೆ ಹೋದಾಗ ಆಕೆಯ ಕಾರ್ಡ್ ರದ್ದಾಗಿದ್ದು ಬಹಿರಂಗವಾಗಿತ್ತು. ಅಲ್ಲದೆ ಅನಧಿಕೃತವಾಗಿ ಆಕೆಯ ಹೊಸ ಪಡಿತರ ಕಾರ್ಡ್ ನಂಬರ್ನಲ್ಲಿ ಬೇರೆ 4 ಜನ ವ್ಯಕ್ತಿಗಳನ್ನ ಸೇರಿಸಿ ಅವರೇ ಪಡಿತರ ಹಾಗೂ ಸರ್ಕಾರಿ ಸೌಲಭ್ಯಗಳನ್ನ ಪಡೆಯುತ್ತಿರುವುದು ಸ್ಪಷ್ಟವಾಗಿ ಗೊತ್ತಾಗಿದೆ. ಹಿರಿಯ ವಯಸ್ಸಿನ ಝೈಬುನ್ನೇಸ್ ಅವರಿಗೆ ಆದ ಅನ್ಯಾಯಕ್ಕೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ನೀಡಿ ಮೊದಲು ಬರುತ್ತಿದ್ದ ಪಿಂಚಣಿ ಯೋಜನೆಯ ಹಣ ಮತ್ತು ಪಡಿತರ ಸಿಗುವಂತಹ ವ್ಯವಸ್ಥೆ ಕಲ್ಪಿಸಲು ಮುಂದಾಗ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದ್ದು, ಝೈಬುನ್ನೇಸ್ ಅವರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಬೇಕಾಗಿದ್ದು ಮಾನವೀಯ ಮೌಲ್ಯದ ನೆಲೆಯಲ್ಲಿ ಅಗತ್ಯವಾಗಿದೆ. ज़ैबुन पुकारते जाती थी पोस्ट में, वो गई तो नहीं, हाँ गए बैंक को गए, वहाँ भी नहीं. 6 महीने हुए बाप को पिंची नहीं. राशन कार्ड में राशन डाल रहा है नहीं, वो बच्चा चला रहा है मंजे. उसको की जगह जो होता नहीं जाने कहाँ भी. ನಮಸ್ತೆ, ನಮ್ಮ ಹೆಸರು ತಯ್ಯೂಬ್ ಅಂತ. ಇವರು ನಮ್ಮ ಅಜ್ಜಿ, ನಮ್ಮ ಅಪ್ಪವ್ರ ಅಮ್ಮ. ಇವರು ನಮ್ಮ ತಂದೆ ತೀರೋಗರೆ, ನಮ್ಮ ತಾತನೂ ತೀರೋಗರೆ. ನಮ್ಗೆ ರೇಷನ್ 2 ವರ್ಷದಿಂದ ಇವ್ರಿಗೆ ರೇಷನ್ ಕೊಡ್ತಾ ಇಲ್ಲ. ಮತ್ತು ನಾನು ಕರ್ಕೊಂಡು ಹೋದರೆ ತಮ್ಮ ಬರಲ್ಲ ಅಂತ ಕಳಿಸ್ಬಿಟ್ರು. ಸರಿ ಆಯಿತು ಅಂತ ಬಂದುಬಿಟ್ಟೆ. ಸೇರ್ಪಡೆ ಮಾಡ್ಕೊಳ್ಳೋಣ ಅಂತ, ಅದು ಬಿಟ್ಟಾಗ ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಇದ್ದೆ. ಇದು ಮೊನ್ನೆ ಬಿಟ್ಟ. ಆಮೇಲೆ ಅದು ಮೊನ್ನೆ ಬಿಟ್ಟಿನ ಮುಂಚೆನೇ ನಾನು ಇದ್ದತ್ರ ಹೋಗಿದ್ದೆ ಹಾಸ್ಪಿಟ್ಲ್. ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಅವ್ರು ರೇಷನ್ ಕಾರ್ಡ್ ಎತ್ಕೊಬನ್ನಿ ಅಂತ ಹೇಳಿದ್ರು. ಎತ್ಕೊಂಡು ಹೋದೆ. ಇದು ಹಳೆ ಕಾರ್ಡಪ್ಪ, ಹೊಸ ಕಾರ್ಡ್ದು ನಂಬರ್ ಬರ್ಸ್ಕೊಬಾ ಅಂತ ಹೇಳಿದ್ರು. ಮತ್ತು ಹೋದರೆ ನಮ್ಮ ಕಾರ್ಡ್ನಲ್ಲಿ ಇದು ಯಾರ್ದೋ ಹೆಸರುಗಳೆಲ್ಲ ಬರ್ತಾವೆ. ನಮಗೆ ರೇಷನ್ನು ಬಂದಂಗೂ ಆಗ್ಬಿಡೋದೆ. ಇದು ಈಗ ನಮ್ಮ ಅಜ್ಜಿಗೂ ಪಿಂಚಣಿ ಬರ್ತಾಯಿಲ್ಲ, ರೇಷನ್ ಕಾರ್ಡು ಇದಾಗ್ಬಿಡೋದೆ. ಈ ನಂಬರ್ ಬಿಟ್ಟು ಈ ನಂಬರ್ನಲ್ಲಿ ಇದು ಯಾರೋ ಬಂದು ಕೂತ್ಕೊಂಡವ್ರೆ 4 ಜನ. ನಮ್ಮ ಅಜ್ಜಿ ಒಬ್ಬರೇ ಇರೋದು. ನಮಗೂ ರೇಷನ್ ಕಾರ್ಡ್ ಇಲ್ಲ. ಇದರಲ್ಲಿ ಸೇರ್ಪಡೆ ಆಗೋಣ ಅಂದರೆ ನಮ್ಮ ಕೈನಲ್ಲಿ ಆಗ್ತಾಯಿಲ್ಲ. ಇದು ಈ ಥರ ಫೋರ್ಜರಿ ಕೆಲಸ ಮಾಡೋರೆ. ಇದು ನಮಗೆ ರೇಷನ್ ಕಾರ್ಡ್ ಬೇಕು, ಇವ್ರಿಗೂ ರೇಷನ್ ಬರಬೇಕು, ನಮಗೂ ನಾವು 4 ಜನ ಇದ್ದೀವಿ, ನಮಗೂ ರೇಷನ್ ಕಾರ್ಡ್ ಇಲ್ಲ. ಇದರಲ್ಲಿ ಸೇರ್ಪಡೆ ಆಗೋಣ ಅಂತ ಹೋದರೆ ಈ ಥರ ಪ್ರಾಬ್ಲಮ್ ಆಗೋದೆ. ನಮಗೆ ಯಾರೋ ಅಧಿಕಾರಿಗಳು ಯಾರೋ ಫೋರ್ಜರಿ ಕೆಲಸ ಮಾಡೋರೆ. ಅವ್ರ ಪ್ರಕಾರ ನೀವು ಅವ್ರಿಗೆ ಕ್ರಮ ತೊಗೋಬೇಕು. ನೀವು ನಮಗೆ ನ್ಯಾಯ ಕೊಡಿಸ್ಬೇಕು. ನಮಗೆ ರೇಷನ್ ಕಾರ್ಡು ಬೇಕು, ನಮ್ಮ ಅಜ್ಜಿಗೂ ಪಿಂಚಣಿ ಬರಬೇಕು.
ಏನೋ ನಮಗೆ ಸಹಾಯ ಮಾಡಿಕೊಡಿ. ಇದು ರೇಷನ್ ಕಾರ್ಡ್ ಇಲ್ದಿರೋದಕ್ಕೋಸ್ಕರ ನಮ್ಮ ರೇಷನ್ ಕಾರ್ಡ್ನಲ್ಲಿ ಬೇರೆಯವ್ರು 4 ಜನ ಬಂದು ಈ ಥರ ಕುಣಿಸ್ಕೊಡೋರೆ, ಅಧಿಕಾರಿಗಳು ಈ ಥರ ಮಾಡೋರೆ. ನಮಗೆ ಅದು ಸರ್ಕಾರದಿಂದ ಸೌಲಭ್ಯ ಎಲ್ಲ 2,000 ರೇಷನ್ನು ಯಾವುದು ನಮಗೆ ಸರ್ಕಾರದ್ದು ಒಂದು ನಮಗೂ ಸಿಗ್ತಾ ಇಲ್ಲ. ಈ ಕೆಲಸ ಆಗಿರೋದಕ್ಕೋಸ್ಕರ ನಮ್ಮದು ರೇಷನ್ ಕಾರ್ಡ್ ಈ ಥರ ಆಗಿರೋದು ಪ್ರಾಬ್ಲಮಿಂದ ನಮ್ಗೆ ಒಂದು ಇದೂ ನಮಗೆ ಸಿಗ್ತಾ ಇಲ್ಲ. ದಯವಿಟ್ಟು ಈ ಅಧಿಕಾರಿಗಳ ಮೇಲೆ ನೀವು ಕ್ರಮ ತೊಗೊಳ್ಳೇಬೇಕು. ನೀವು ನಮ್ಮ ಮಾಡಿರೋದು ಈ ಥರ ಇನ್ನೂ ಎಷ್ಟೋ ಜನಕ್ಕೆ ಮಾಡಿರ್ತಾರೆ ಪಾಪ. ನೋಡಿ ಅವ್ರ ಮುಖ ನೋಡಿ ಅವ್ರು ಹೆಂಗವ್ರೆ ಅಂತ. ನಮ್ಮ ಅಜ್ಜಿ ಅವ್ರಿಗೆ ಮಗ ಇಲ್ಲ, ತೀರೋಗವ್ರೆ. ನನ್ನ ಮೊಮ್ಮಗ, ನಾನು ಕೆಲ್ಸಕ್ಕೆ ಹೋಗಿರ್ತೀನಿ, ಅವ್ರಿಗೆ ಬಂದು ನೋಡ್ಕೋಬೇಕು. ಅವ್ರಿಗೆ ಲಕ್ವ ಬೇರೆ ಹೊಡೆದದೆ. ನಮಗೆ ನ್ಯಾಯ ಕೊಡಿಸಿ. ಇದ್ರ ಬಗ್ಗೆ ನಾವು ಸರ್ಕಾರದಿಂದ ದೊಡ್ಡವ್ರು ಇರ್ತಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ನಾವು ಗಮನಕ್ಕೂ ತಗೊಬಂದಿದ್ದೀವಿ. ಎಷ್ಟೋ ಸತಿ ಹೋಗಿ ಕೇಳಿದ್ದೀನಿ, ಅವ್ರು ಏನು ರೆಸ್ಪಾನ್ಸಿಬಲ್ ಇಲ್ಲ. ಹೋದ್ರೂ ಮಾಡ್ತೀವಿ ಹೋಗಪ್ಪ, ಏನು ಮಾಡ್ತಾ ಇರ್ತೀಯ ನೀನು HDCಯಿಂದ ಅಂತ ಹೇಳಿ ನಮಗೆ ಒಂಥರ ಇದ್ರ ಥರ ಕಳಿಸ್ಬಿಡ್ತಾಯಿದ್ರು. ನಮ್ಗೆ ಬೇಜಾರಾಯಿತು. ಆ ಮುಖಾಂತರ ನಾನು ವಿಡಿಯೋ ಇವ್ರಿಗೆ ಮುಖಾಂತರ ನಿಮ್ಗೆ ನನ್ನ ನ್ಯಾಯ ಬೇಕು ಅಂತ ಇವ್ರ ಹತ್ರ ಬಂದಿದ್ದೀನಿ. ನೀವು ನಮಗೆ ನ್ಯಾಯ ಕೊಡಿಸಿ, ನಮಗೆ ಸರ್ಕಾರಿ ಸೌಲಭ್ಯ ನಮಗೆ ಕೊಡಿಸಿ, ಏನೇನೈತೆ ಅದೆಲ್ಲ ನಮಗೆ ಕೊಡಿಸಿ.